ಜಠರದ ಕ್ಯಾನ್ಸರ್, ಸ್ಟಮಕ್ ಕ್ಯಾನ್ಸರ್. ಎಷ್ಟೊಂದು ಜನ ಇದು ತುಂಬಾ ಅಪರೂಪಕ್ಕೆ ಬರುವಂತ ಕ್ಯಾನ್ಸರ್ಸ್, ಇದು ಏನಾದ್ರೂ ತುಂಬಾ ನೋವಿರೋ ಅಂತವ್ರು ಮಾತ್ರ ಇರುತ್ತೆ ಅಂತ ಅನ್ಕೊಂತಾ ಇರ್ತಾರೆ. ಒಂದು 5 ಗುಣಲಕ್ಷಣಗಳು ಈ ಗ್ಯಾಸ್ಟ್ರಿಕ್ ಕ್ಯಾನ್ಸರ್, ಸ್ಟಮಕ್ ಕ್ಯಾನ್ಸರ್ ಎಷ್ಟೊಂದು ಜನಕ್ಕೆ ಗೊತ್ತೇ ಇರೋದಿಲ್ಲ. ಇದು ಡಿಲೇ ಮಾಡಿದಾಗ ಏನಾಗುತ್ತೆ, ಡಯಾಗ್ನೋಸಿಸ್ ಅದು ಅವರ ಪ್ರಾಣಕ್ಕೆ ಒಂದು ಅಪಾಯ ಅನ್ನೋದಿರುತ್ತೆ. ಕೆಲವೊಂದು ಈ ಸಿಂಪ್ಟಮ್ಸ್, ರೋಗ ಲಕ್ಷಣಗಳು ಅನ್ನೋದು ನಾವು ಅವೇರ್ ಅಂದ್ರೆ ಅರಿವಿರ್ಬೇಕು, ವಿಜಿಲೆಂಟ್ ಆಗಿರ್ಬೇಕು. ನಾನು ಡಾಕ್ಟರ್ ಯೋಗಾನಂದ ರೆಡ್ಡಿ. ನಾನು ಈ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ ನ ನಿರ್ದೇಶಕ ಮತ್ತು ಚೀಫ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್. ಈ ಚಾನೆಲ್ಗೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲಾ ತರ ಒಂದು ಗ್ಯಾಸ್ಟ್ರೆಂಟ್ರಾಲಜಿ, ಜೀರ್ಣಕ್ರಿಯೆ, ಜೀರ್ಣಾಂಗಕ್ಕೆ ಸಂಬಂಧಪಟ್ಟಿರೋ ವಿಡಿಯೋಸ್ ನಾವು ಪೋಸ್ಟ್ ಮಾಡ್ತಾ ಇರ್ತೀವಿ. ಈಗ ಯಾವುದೇ ಕ್ಯಾನ್ಸರ್ ಆಗ್ಲಿ ಯಾರಿಗೂ ಬರಬಾರ್ದು, ಒಳ್ಳೇದಲ್ಲ ಕ್ಯಾನ್ಸರ್ ಅಂತ ಗೊತ್ತು. ಬಟ್ ಈ ಜಠರದ ಕ್ಯಾನ್ಸರ್ ಅನ್ನೋದು ತುಂಬಾ ಅಗ್ರೆಸಿವ್ ಇರುತ್ತೆ. ಅಂದ್ರೆ ಅದು ಒಂಥರ ತುಂಬಾ ಫಾಸ್ಟ್ ಆಗಿ ಇದಾಗ್ತಾ ಇರುತ್ತೆ, ಸ್ಪ್ರೆಡ್ ಆಗ್ತಾ ಇರುತ್ತೆ. ಯಾಕಂದ್ರೆ ಎಷ್ಟೊಂದ್ ಸರಿ ನಾವು ನೋಡುವಂತ ಪೇಷಂಟ್ಸ್, ಅವ್ರಿಗೆ ಆಲ್ರೆಡಿ ಕ್ಯಾನ್ಸರ್ ತಿಂಗಳಾನುಗಟ್ಲೆಯಿಂದ ಇರುತ್ತೆ, ಅವರು ಸರಿಯಾಗಿ ತೋರಿಸ್ಕೊಂಡಿರೋದಿಲ್ಲ. ಸುಮ್ಮನೆ ನನಗೇನೋ ಅಸಿಡಿಟಿ ಆಗಿದೆ, ಗ್ಯಾಸ್ಟ್ರಿಕ್ ಆಗಿದೆ, ಹೊಟ್ಟೆ ಏನೋ ಉಬ್ರ ಇದೆ, ಅಥವಾ ಏನೋ ಸಿಂಪಲ್ ನಾನು ಕಷಾಯ ಗಿಷ ಅಂತ ತಗೊಂಡು ಅದನ್ನ ಬಿಟ್ಬಿಟ್ಟಿರ್ತಾರೆ. ಫಸ್ಟ್ ಸೈನ್ ಅಂದ್ರೆ ಈ ಜಠರದ ಕ್ಯಾನ್ಸರ್ ಫಸ್ಟ್ ಸೈನ್ ಇಂಪಾರ್ಟೆಂಟ್ ಏನಂದ್ರೆ, ಪದೇ ಪದೇ ಉರಿ ಬರ್ತಾ ಇದೆ, ಅಜೀರ್ಣ ತರ ಅನ್ನಿಸ್ತಾ ಇದೆ, ಪದೇ ಪದೇ ನಾನು ಆಂಟಾಸಿಡ್ಸ್, ಗ್ಯಾಸ್ಟ್ರಿಕ್ ಮಾತ್ರೆಗಳು, ಸಿರಪ್ಸ್ ಅವು ಇವು ತಗೊಂತಾ ಇದ್ದೀನಿ. ಕೆಲವೊಂದು ಟೈಮು ನಾವೇನೋ ಹೆವಿ ಫುಡ್, ಮಸಾಲೆ ಫುಡ್ ಅಥವಾ ಫ್ರೈಡ್ ಐಟಮ್ಸ್ ಇಂಥವೆಲ್ಲ ತಿಂದು ಆಗಿದೆ ಅನ್ಕೊಂತೀವಿ. ಯಾವಾಗ ಅಪರೂಪಕ್ಕೆ ಆಗೋದು, 6 ತಿಂಗಳಿಗೋ 4 ತಿಂಗಳಿಗೋ ಒಂದ್ಸರಿ ಆಗೋದು. ಏನೋ ಒಂದು ಮನೆಯಲ್ಲಿ ಒಂದು ಸಿಂಪಲ್ ಹೋಮ್ ರೆಮಿಡಿ ತಗೊಂಡು ಅದ್ರ ಪಾಡೋದು ಹೋಗಿದೆ ಅಂದ್ರೆ ಅದು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಬಟ್ ಕೆಲವರಿಗೆ ಪದೇ ಪದೇ ಬರ್ತಾ ಇರುತ್ತೆ, ಹೊಟ್ಟೆಯಲ್ಲಿ ಉರಿ, ಮೇಲೆ ಹೊಟ್ಟೆಯಲ್ಲೆಲ್ಲ ಒಂಥರ ಸಂಕಟ, ಒಂಥರ ಏನೋ ಒಂದು ಈ ಪರ್ಸಿಸ್ಟಿಂಗ್ ಡಿಸ್ಕಂಫರ್ಟ್ ಅಂತೀವಿ, ಅನ್ಈಸಿ ಫೀಲಿಂಗ್. ತುಂಬಾ ನೋವಿರೋದಿಲ್ಲ, ಬಟ್ ಏನೋ ಒಂಥರ ಬಾಧೆ. ಮೆಡಿಸಿನ್ಸ್ ಕೆಲವೊಂದು ನೀವು ತಗೊಂತಾ ಇರ್ತಾರೆ, ಅದರಿಂದ ಏನೋ ಇಂಪ್ರೂವ್ಮೆಂಟ್ ಇರಲ್ಲ. ಇದು ಒಂದು ಅರ್ಲಿ ಸೈನ್ ಆಫ್ ಜಠರದ ಕ್ಯಾನ್ಸರ್. ಯಾಕಂದ್ರೆ ಈ ಸಿಂಪಲ್ ಗ್ಯಾಸ್ಟ್ರೈಟಿಸ್, ಅಸಿಡಿಟಿನೂ ಅದೇ ತರ ಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಹಾಗಾಗಿ ಎಷ್ಟೊಂದು ಜನಕ್ಕೆ ಒಂಥರ ಕನ್ಫ್ಯೂಷನ್ ಇರುತ್ತೆ. ಸೊ ಅದಕ್ಕೇನು ಚಿಕಿತ್ಸೆ ತಗೊಳ್ಳೋದಿಲ್ಲ, ಪ್ರಾಪರ್ ಆಗಿ ಅದನ್ನ ಎಲ್ಲೂ ಕೆಲವೊಂದು ಟೈಮು ತೋರಿಸ್ಕೊಂಡು ಇರೋದಿಲ್ಲ. ಇನ್ನ ಎರಡನೇದಾಗಿ ಈ ಫೀಲಿಂಗ್ ಫುಲ್, ಅಂದ್ರೆ ಸ್ವಲ್ಪ ತಿಂದ ತಕ್ಷಣ ಎಲ್ಲ ಹೊಟ್ಟೆ ಒಂಥರ ಹೆವಿನೆಸ್, ಒಂಥರ ಹೊಟ್ಟೆ ಎಲ್ಲ ಬಾಧೆ, ಊದ್ಕೊಂಡಂಗ ಆಗ್ತಾ ಇರುತ್ತೆ. ಈಗ ಏನೋ ಒಂದು 3 ಚಪಾತಿ ಊಟಕ್ಕೆ ತಿಂತಾ ಇದ್ರು ಅನ್ಕೊಳ್ಳಿ, 1.5 ಚಪಾತಿ ತಿನ್ನೋಷ್ಟೊತ್ತಿಗೆ ನನಗೆ ಹೊಟ್ಟೆ ಎಲ್ಲ ಒಂಥರ ಭಾರ ಆಗ್ತಾ ಇದೆಯಪ್ಪ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಹೊಟ್ಟೆ ಎಲ್ಲ ಬಾಧೆ, ಹಾಗಾಗಿ ನಾನು ಕಡಿಮೆ ತಿಂದ್ರೆ ಒಳ್ಳೇದಂತ ತಿನ್ನೋ ಆಹಾರನ ಕಡಿಮೆ ಮಾಡ್ತಾ ಹೋಗ್ತಾ ಇರ್ತಾರೆ. ಈ ಫುಲ್ನೆಸ್ ಅನ್ನೋದು ಯಾಕೆ ಬರುತ್ತೆ ಅಂದ್ರೆ, ಜಠರದಲ್ಲಿ ಈಗ ಕ್ಯಾನ್ಸರ್ ಅನ್ನೋದು ಬೆಳೀತಾ ಇದ್ದಂಗೆ, ಅದು ಸೈಜ್ ದೊಡ್ಡದಾಗ್ತಾ ಇದ್ದಂಗೆ ನಮ್ಮ ಒಂದು ಸ್ಟಮಕ್ ಕೆಪಾಸಿಟಿನೂ ಕಡಿಮೆ ಮಾಡುತ್ತೆ. ಹಾಗಾಗಿ ಜಾಸ್ತಿ ಫುಡ್ ಸ್ಟಮಕ್ ಇಟ್ಕೊಳಕ್ ಆಗಲ್ಲ. ಇನ್ನೊಂದು ಆ ಕ್ಯಾನ್ಸರ್ ಇರೋದ್ರಿಂದ ಒಳಗಡೆ ಒಂಥರ ಈ ಉರಿಯೂತ, ಈ ನಮ್ಮ ಒಂದು ಸ್ಟಮಕ್ ಮಸಲ್ಸ್ ಈ ಅಲೆ ತರ ಒಂಥರ ಈ ಮೂವ್ಮೆಂಟ್ ಇರುತ್ತಲ್ಲ, ಅದನ್ನು ಇಂಟರ್ಫಿಯರ್ ಆಗ್ತಾ ಇರುತ್ತೆ. ಹಾಗೇನಾಗುತ್ತೆ, ತಿಂದಿರೋ ಆಹಾರ, ಅಲ್ಲಿರೋ ಒಂದು ಈ ಲಿಕ್ವಿಡ್ ಅದೆಲ್ಲ ಜಠರದಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಂಡು, ನೀವು ಆನ್ ಟಾಪ್ ಆಫ್ ಇಟ್ ಅದ್ರ ಮೇಲೆ ಊಟ ಮಾಡಕ್ ಹೋದ್ರೆ ಒಂಥರ ಹೊಟ್ಟೆ ಎಲ್ಲ ತುಂಬಾ ಒಂಥರ ಟೈಟ್, ಹೊಟ್ಟೆ ಊದ್ಕೊಳ್ಳಂಗಾಗೋದು, ಈ ತರ ಆಗ್ತಾ ಇರುತ್ತೆ. ಇದು ಪದೇ ಪದೇ ವಾರಗಟ್ಲೆ ಇದೆ ಅಥವಾ ತಿಂಗಳನ್ಗಟ್ಲೆ ಹೋಗ್ತಾ ಇದೆ ಅಂದಾಗ ಅದನ್ನ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಮೂರನೇದಾಗಿ ತೂಕ ಇಳಿತ, ಅನ್ಎಕ್ಸ್ಪ್ಲೈನ್ಡ್ ವೆಯ್ಟ್ ಲಾಸ್. ಎಸ್ಪೆಷಲಿ ನೀವು ಪ್ರಯತ್ನ ಪಡದೇನೆ ತೂಕ ಕಡಿಮೆ ಆಗ್ತಾ ಇದೆ, 1-2 ಕಿಲೋ ಏನೋ ಸ್ವಲ್ಪ ಫ್ಲಕ್ಚುಯೇಷನ್ ಇರುತ್ತೆ ಕೆಲವರಿಗೆ. ಸೊ ಅದು ಅಷ್ಟು ವರಿ ಮಾಡ್ಕೊಳ್ಳುವಂಥದ್ದಲ್ಲ. ಬಟ್ ಕ್ರಮೇಣವಾಗಿ ತೂಕ ಕಡಿಮೆ ಆಗ್ತಾ ಇದೆ, ಅಥವಾ ಬೇರೆ ಯಾರಾದ್ರೂ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ನೋಡಿ, ಏನಪ್ಪಾ ಈ ಮನುಷ್ಯ ಈ ತರ ತೂಕ ಎಲ್ಲ ಕಡಿಮೆ ಆಗ್ತಾ ಇದಾರೆ, ಬಲಹೀನತೆ ಆಗ್ತಾ ಇದೆ, ಈ ತರ ವೆಯ್ಟ್ ಲಾಸ್ ಆಗ್ತಾ ಇರುತ್ತಲ್ಲ, ಇದು ಒಂದು ಅಲಾರ್ಮ್ ಸೈನ್ ಆಫ್ ಗ್ಯಾಸ್ಟ್ರಿಕ್ ಕ್ಯಾನ್ಸರ್, ಜಠರದ ಕ್ಯಾನ್ಸರ್. ಯಾಕಂದ್ರೆ ವೆಯ್ಟ್ ಲಾಸ್ ಹಲವಾರು ಕಾರಣಕ್ಕೆ ಆಗ್ತಾ ಇರುತ್ತೆ. ಈಗ ಒಳಗಡೆ ಕ್ಯಾನ್ಸರ್ ಬೆಳೀತಾ ಇದ್ದಂಗೆ ಆಹಾರ ಹೋಗೋದು ಕಡಿಮೆ ಆಗುತ್ತೆ, ನ್ಯಾಚುರಲಿ ತಿನ್ನೋದಕ್ಕೂ ಇಂಟ್ರೆಸ್ಟ್ ಹೋಗ್ತಾ ಇರುತ್ತೆ. ಇನ್ನ ನಮ್ಮ ಒಂದು ಡೈಜೆಷನ್ ಅನ್ನೋದೇ ಅಫೆಕ್ಟ್ ಆಗ್ತಾ ಇರುತ್ತೆ. ಅದರಿಂದ ನಾವು ತಿಂದಿರೋ ಎಷ್ಟೋ ಆಹಾರ ಅದನ್ನು ಸರಿಯಾಗಿ ಒಂಥರ ಹೀರ್ಕೊಂತಾ ಇರಲ್ಲ, ಒಳ್ಳೆ ಪೋಷಕಾಂಶ ಹೋಗ್ತಾ ಇರೋದಿಲ್ಲ ಶರೀರಕ್ಕೆ. ಇನ್ನು ಎಷ್ಟೊಂದು ಜನಕ್ಕೆ ನನಗೆ ಆ ಊಟನೇ ಬೇಡ ಅನ್ನೋ ತರ ಒಂದು ಅವರ್ಷನ್ ಬಂದ್ಬಿಡುತ್ತೆ. ಸೊ ಹೀಗಾಗಿ ಹಲವಾರು ಒಂದು ಈ ಫ್ಯಾಕ್ಟರ್ಸ್ ಇಂದ ಅವ್ರಿಗೆ ಈ ತೂಕ ಅನ್ನೋದೇನಾಗುತ್ತೆ, ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗ್ತಾ ಇರ್ತಾರೆ. ಈ ವೆಯ್ಟ್ ಲಾಸ್ ಅನ್ನೋದು ಆಗ್ತಾ ಇದ್ದಾಗ ಅದನ್ನ ಮಾತ್ರ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರ್ದು.
ಇನ್ನು ನಾಲ್ಕನೇದಾಗಿ ಹೊಟ್ಟೆ ಎಲ್ಲ ಒಂಥರ ತೊಳಸ್ತಾ ಇರುತ್ತೆ, ನಾಸಿಯಾ ಪರ್ಸಿಸ್ಟೆಂಟ್, ಏನೋ ಒಂಥರ ವಾಂತಿ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತಪ್ಪ, ಅಥವಾ ಬೆರಳಾಕಿ ಕೆಲವರು ವಾಮಿಟ್ ಮಾಡ್ಕೊಂಡು ಸ್ವಲ್ಪ ರಿಲೀಫ್ ತಗೊಂತಾ ಇರ್ತಾರೆ. ಯಾವಾಗೋ ಅಪರೂಪಕ್ಕೆ ಯಾರಿಗ್ ಬೇಕಾದ್ರೂ ಆ ಒಂದು ಹೊಟ್ಟೆಯಲ್ಲಿ ಒಂಥರ ಏನೋ ಸಂಕಟ ಅದು ಇರುತ್ತೆ. ಬಟ್ ಪದೇ ಪದೇ ಒಂಥರ ವಾಂತಿ ಸೆನ್ಸೇಷನ್ ಇದೆ ಅಂದಾಗ ಏನಾಗುತ್ತೆ, ಜಠರದಲ್ಲಿ ಕ್ಯಾನ್ಸರ್ ಅನ್ನೋದು ಬೆಳೀತಾ ಇದ್ದಂಗೆ ಅದು ಈ ಜಠರನ ಈಗ ಸ್ಟಮಕ್ ಎಲ್ಲ ಒಂದು 1 kg ಫುಡ್ ಅಷ್ಟು ಇಟ್ಕೊಳ್ಳೋ ಕೆಪಾಸಿಟಿ ಇದ್ರೆ ಅಲ್ಲ, ಅರ್ಧ kg ಅಷ್ಟು ಅದು ಕ್ಯಾನ್ಸರ್ ಆಕ್ಯುಪೈ ಮಾಡ್ಕೊಂಡಾಗ ಏನಾಗುತ್ತೆ, ಅಲ್ಲಿ ನಿಮ್ಗೆ ಫುಡ್ ಅನ್ನೋದು ಹೋಗಲ್ಲ, ಲಿಕ್ವಿಡ್ ಜಾಸ್ತಿ ಹೊತ್ತು ಕೂತ್ಕೊಳ್ಳಕ್ ಸ್ಟಾರ್ಟ್ ಆಗುತ್ತೆ. ಇನ್ನ ಕೆಲವ್ರಿಗೆ ಏನಾಗುತ್ತೆ, ಒಂದು ಬ್ಲಾಕೇಜ್ ತರ, ಅಂದ್ರೆ ಜಠರ ಆ ಒಂದು ಕ್ಯಾನ್ಸರ್ ಅನ್ನೋದು ಗ್ರೋತ್ ಆಗ್ತಾ ಇದ್ದಂಗೆ ಆಹಾರನು ಹೊರಗಡೆ ಹೋಗೋಕೆ, ಚಿಕ್ಕ ಕರಳು ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಈ ಗ್ಯಾಸ್ಟ್ರಿಕ್ ಔಟ್ಲೆಟ್ ಅಬ್ಸ್ಟ್ರಕ್ಷನ್ ಅಂತೀವಿ, ಅಂದ್ರೆ ಅದು ಟ್ಯೂಮರ್ ಅಷ್ಟು ದೊಡ್ಡದಾಗಿರುತ್ತೆ. ಹಾಗಾಗಿ ಅವ್ರಿಗೆ ಈ ವಾಮಿಟಿಂಗ್ ಅನ್ನು ಸ್ಟಾರ್ಟ್ ಆಗುತ್ತೆ. ಇನ್ನ ಕೊನೆಯದಾಗಿ ಈ ಬ್ಲ್ಯಾಕ್ ಮೋಷನ್, ಈ ರಕ್ತ ಅನ್ನೋದು ಈ ಜಠರದಲ್ಲಿರೋ ಒಂದು ಅಲ್ಸರ್ ಕ್ಯಾನ್ಸರ್ ಇಂದ ಕ್ರಮೇಣವಾಗಿ ಅದು ಬ್ಲಡ್ ಲಾಸ್ ಆಗಿ ಕೆಲವರಿಗೆ ಈ ಡೈಜೆಸ್ಟ್ ಆಗಿ ಬ್ಲ್ಯಾಕ್ ಮೋಷನ್ ತರ ರೋಡಲ್ಲಿ ಟಾರ್ ಆಗ್ತಾರಲ್ಲ ಆ ಕಲರ್ ಅಲ್ಲಿ ಬ್ಲಡ್ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಅವರಿಗೆ ಈ ಬ್ಲಡ್ ಕೌಂಟ್, ಹಿಮೋಗ್ಲೋಬಿನ್ ಅಂತೀವಲ್ಲ, ರಕ್ತನೇ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ತುಂಬಾ ಬಲಹೀನತೆ ಆಗ್ತಾ ಇರೋದು. ಸೊ ಈ ತರ ಈ ಒಂದು 5 ರೋಗ ಲಕ್ಷಣಗಳು ನೀವು ಮಿಸ್ ಮಾಡಬಾರ್ದು. ಎಸ್ಪೆಷಲಿ ಏನಾಗುತ್ತೆ, ಪದೇ ಪದೇ ಸಿಂಪ್ಟಮ್ಸ್ ಇದ್ದಾಗ, ವಾರಗಟ್ಲೆ ಇದೆ, ತಿಂಗಳಗಟ್ಲೆ ಇದೆ ಅನ್ನುವಾಗ ಇದನ್ನ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಎಷ್ಟೊಂದ್ ಜನ ಏನ್ ಅನ್ಕೊಂತಾರೆ, ವಿಪರೀತ ಹೊಟ್ಟೆ ನೋವು ಅದು ಮಾತ್ರ ಒಂದು ಜಠರದ ಕ್ಯಾನ್ಸರ್ ಇರಬಹುದು, ಅದಿಲ್ಲ ಅಂದ್ರೆ ಒಳಗಡೆ ಏನು ಮೇಜರ್ ತೊಂದರೆ ಇಲ್ಲಪ್ಪ ಅನ್ಕೊಂತಾ ಇರ್ತಾರೆ. ಈ ಹೊಟ್ಟೆ ನೋವು ಜಾಸ್ತಿ ನೋವು ಬರೋದು ಯಾವಾಗ ಅಂದ್ರೆ, ಮೋಸ್ಟ್ ಆಫ್ ದ ಟೈಮ್ಸ್ ಜಠರದ ಕ್ಯಾನ್ಸರ್ ಒಂದು ಅಡ್ವಾನ್ಸ್ಡ್ ಸ್ಟೇಜ್ ಅಲ್ಲಿ ಹೋದಾಗ, ಅದು ಅರ್ಲಿ ಸೈನ್ ಅಲ್ಲ. ಸೊ ಹಾಗಾಗಿ ಹೊಟ್ಟೆಯಲ್ಲಿ ನನಗೆ ವಿಪರೀತ ನೋವಿಲ್ಲ ಅಂತ ಬೇರೆ ರೋಗ ಲಕ್ಷಣಗಳಿದ್ದಾಗ ಅದನ್ನ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಸೊ ಈ ಕೆಲವೊಂದು ಈ ಸಿಂಪ್ಟಮ್ಸ್ ಅಂತ ನಾನು ಹೇಳಿದ್ನಲ್ಲ, ಇದು ನೀವೊಂದು ಅರಿವು ಅನ್ನೋದಿರ್ಬೇಕು, ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಬೇರೆ ಯಾರಿಗಾದ್ರೂ ಈ ತರ ಇಶ್ಯೂ ಆಗ್ತಾ ಇದೆ ಅಂದ್ರೆ ಅದನ್ನ ನೀವು ಒಂದು ನಿಮ್ಮ ನಿಯರ್ ಬೈ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಗಮನಕ್ಕೆ ತಗೊಂಡ್ಬರ್ಬೇಕಾಗುತ್ತೆ. ಯಾಕಂದ್ರೆ ಎಷ್ಟೊಂದ್ಸಲಿ ಸುಮ್ನೆ ಏನೋ ಒಂದು ಗ್ಯಾಸ್ಟ್ರೈಟಿಸ್ ಅಥವಾ ಏನೋ ಒಂದು ನನಗೆ ಅಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಎಷ್ಟೊಂದು ಜನ ಮಾತ್ರೆಗಳು ಅದು ಇದು ತಗೊಂಡು ನಿರ್ಲಕ್ಷ್ಯ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಒಂದು ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ನಮ್ಮ ಹತ್ರ ಬರ್ತಾ ಇರ್ತಾರೆ. ಆ ಟೈಮಲ್ಲಿ ಬಂದಾಗ ಟ್ರೀಟ್ಮೆಂಟ್ ಆಪ್ಷನ್ಸ್ ತುಂಬಾ ಕಡಿಮೆ ಇರುತ್ತೆ. ಯಾಕಂದ್ರೆ ಅರ್ಲಿಯರ್ ಆಗಿ ನಾವು ಈ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅನ್ನೋದನ್ನ ಸ್ಪಾಟ್ ಮಾಡಿದ್ರೆ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ಕೊಟ್ಟು ಅವರ ಡಿಸೀಸ್ ಅಂದ್ರೆ ಅವರ ಒಂದು ಕ್ಯಾನ್ಸರ್ ಅನ್ನೋದೇನಿದೆ ಅವ್ರ ಲೈಫ್ ನ ಅದನ್ನ ಟೇಕ್ ಓವರ್ ಮಾಡಬಾರ್ದು. ಆ ತರ ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಗುಣಪಡಿಸಬಹುದು. ಧನ್ಯವಾದ.